ರಾಜ ಅಂತ ಕುಂದಗೋಳ ತಾಲೂಕು ಗುಡುಗೇರಿ ಗ್ರಾಮ ಧಾರವಾಡ ಡಿಸ್ಟಿಕ್. ಇಲ್ಲೊಂದು ಸ್ಟ್ರೋಕ್ ಹೊಡೆದಂಥ ಪೇಷಂಟಿಗೆ ಕೊಟ್ಟಿದ್ವಿ. ಯಾವ ಥರ ರಿಸಲ್ಟ್ ಬಂದೈತಪ್ಪ ಅಂದ್ರೆ ಅದ್ಭುತವಾಗಿ ರಿಸಲ್ಟ್ ಬಂದೈತೆ ಈ ಬಯೋಟೋರಿಯಂ ಕಂಪ್ನಿ ವತಿಲಿದ್ದ. ಬನ್ನಿ ಫ್ರೆಂಡ್ಸ್ ಬನ್ನಿ. ನಿಮಿಷ ಆಗ್ತದೆ ಸರ್. ನಮಸ್ತೆ. ನಮಸ್ತೆ. ನಿಮಗೆ ಯಾವ ಥರ ರಿಸಲ್ಟ್ ಈ ಕಂಪ್ನಿ ವತಿಲಿಂದ ಕೊಟ್ಟಿದ್ವಲ್ಲ, ಈ ಬೆಡ್ ಮ್ಯಾಟ್ರಸ್ ಇದನ್ನು ಕೊಟ್ಟಿದ್ವಿ. ಯಾವ ಥರ ರಿಸಲ್ಟ್ ಸರ್ ಮಾಡಿ ಸರ್? ಏನಿಲ್ಲ ಸರ್, ಈಗ ನಮ್ಮ ತಾಯಿಯವ್ರಿಗೆ ಪ್ಯಾಲೇಸ್ ಆಗಿತ್ರಿ. ಪ್ಯಾಲೇಸ್ ಆದ್ರ ಭಾಳ ಕಡೆ ದವಾಖಾನೆ ತೋರಿಸಿದ್ವಿ. ಅಷ್ಟೊಂದು ಏನು ಕಮ್ಮಿ ಆಗಿದ್ದಿಲ್ಲ. ಆಮೇಲೆ ನಿಮ್ದು ಇದು ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಸರ್ ಸ್ಟಾರ್ಟಿಂಗ್ ತೋರಿಸ್ಬೇಕಾದ್ರೆ? 1 ಲಕ್ಷ ಖರ್ಚು ಮಾಡಿದ್ವಿ ಸರ್. ಹೌದು, ಆದ್ರೂ ಕ್ಲಿಯರ್ಮೆಂಟ್ ಸಿಗೋದಿಲ್ಲ ಸರ್. ಆಮೇಲೆ 2 ಮಂದಿ ಕೂಡಿ ಇಸ್ಬೇಕ್ರಿ. ಈಗ ಒಬ್ಬಕ್ಕೆ ಹೇಳ್ತಾಳ್ರಿ, ಒಬ್ಬಕ್ಕೆ ಕುಂದಿರ್ತಾವ, ಒಬ್ಬಕ್ಕೆ ಅಡ್ಡಾಡ್ತಾವ. ಆಮೇಲೆ ಈ ನೀರಿಂದ ಸ್ವಲ್ಪ ಜಾಸ್ತಿ ಇದಾಗೈತಿ. ಆಮೇಲೆ ಬ್ಲಡ್ಗೆ ಹೊಂದಾಣಿಕೆ ಆಗೈತಿ, ಆರಾಮಾಗ್ಯಾರ. ಅಮ್ಮ ನಿಮಗೆ ಯಾವ ಥರ ಅನ್ಸುತ್ತಮ್ಮ ಇವರೇ ಸ್ಟ್ರೋಕ್ ಹೊಡೆದಂಥ ಪೇಷಂಟ್ ಯಾವ ಥರ ರಿಸಲ್ಟ್ ಮಾಡ್ತಾರೆ ಸ್ವಲ್ಪ ಸೇರಿ ಮಾಡಿ? ಹೆಂಗೆ ಅನ್ಸೈತಿ ಹೆಂಗಿಲ್ಲ? ಬೇಸಾಗೈತೆ. ನಿಮಗೆ ಎದಳೋದು ಕುಂದ್ರೋದು ಎಲ್ಲ ಚೆನ್ನಾಗಿ ಅನ್ಸುತ್ತೆ? ಊಟ ಚೆನ್ನಾಗಿ ಹೋಗ್ತಾವ? ಈಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋದ ಓಡಾಡ್ತೀರ? ಡ್ಯಾಮ್ ಅಡ್ಡಾಡ್ತೀರ? ಏನು ಯಾರ್ದು ಬ್ಯಾಲೆನ್ಸ್ ಏನು ಹಿಡ್ಕೊಳಂಗಿಲ್ಲ? ಈಗ ಯಾವ ಥರ ರಿಸಲ್ಟ್ ಮಾಡ್ತಂತ ತೋರಿಸ್ತೀವಿ ನೋಡ್ರಿ. ನೋಡಿ ಸರ್, ಮುಂದೆ 1.5 ತಿಂಗಳು ಆಯ್ತು ಕೊಟ್ಟು. ಭಾಳ ಅದ್ಭುತವಾದ ರಿಸಲ್ಟ್ ಅನ್ಕೋಬಹುದು. ಈ ಥರ ಅಡ್ಡಾಡ್ತಿದ್ದಾರೆ ಒಬ್ಬರು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾಕಪ್ಪ ಅಂದರೆ ನೋಡ್ರಿ, ಎಷ್ಟೋ ಜನಗಳು ಇವತ್ತು ಸ್ಟ್ರೋಕ್ ಹೊಡೆದಾರಾಗಿರ್ಬೋದು, ಇವತ್ತು BP, ಶುಗರು, ಥೈರಾಯ್ಡು, ಮೊಣಕಾಲು ನೋವು, ಸೊಂಟ ನೋವು, 360 ಕಾಯಿಲೆಗಳು ಒಂದು ಮನೆಯೊಳಗೆ ಇರ್ತವೆ. ಬಟ್ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಿ, ಯಾಕಂದ್ರೆ ಸಂಜೀವಿನಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಾಗೆ ಕೊಟ್ಟಂಥ ನಮ್ಮ ಸರ್ ಕೂಡ ಇದ್ದಾರೆ, ಸೋಮಪ್ಪ ಸರ್, ಅವ್ರು ಕೂಡ ಮಾತಾಡ್ತಿದ್ದಾರೆ. ಏನು ಅನಿಸುತ್ತೆ ಸರ್ ನೀವು ಕೊಡ್ಬೇಕಾದ್ರೆ? ನಾವು ಕೊಡ್ಬೇಕಾದ್ರೆ ಸರ್, ಭಾಳ ಸ್ಟ್ರೋಕ್ ಆಗಿರುವಂಥ ಪೇಷಂಟ್ ಸರ್, ಇದು ಅಡ್ಡಾಡಕ್ಕೆ ಬರ್ತಿರ್ಲಿಲ್ಲ ಸರ್, ಎದ್ದೇಳಕ್ಕೆ ಬರ್ತಾ ಇರಲಿಲ್ಲ, ಆ ಥರ ಇತ್ತು. ಹಂಗಾಗಿ ನಿಮ್ಮ ಪರ್ಸಲಿಂದ ತಗೊಂಬಂದು ಒಂದು ಬೆಡ್ ಕೊಟ್ಟು ಹೋದ್ವಿ ಸರ್ ನಾವು. ಅವಾಗಿಂದ ಕೊಟ್ಟು ಹೋಗಿ 1.5 ತಿಂಗಳು ಸರ್. ಇವಾಗ 1.5 ತಿಂಗಳಿಂದ ಎದ್ದು ಅಡ್ಡಾಡ್ತಾರೆ ಸರ್. ಊಟನೂ ಚೆನ್ನಾಗಾಗುತ್ತೆ. ಮೊದಲು ಒಬ್ಬರೇ ಎದ್ದಾಳಕ್ಕೆ ಆಗ್ತಾ ಇರಲಿಲ್ಲ, ಓಡಾಡಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಪೇಷಂಟ್. ಇವಾಗ ಎದ್ದು ಓಡಾಡ್ತಾರೆ ಸರ್. ಕ್ಲಿಯರ್ ಇದೆ ಸರ್, 100% ಖುಷಿ ಅನ್ಸುತ್ತೆ ಸರ್. ಮತ್ತೆ ಇನ್ನೂ ಜಾಸ್ತಿ ಕೊಡ್ಬೇಕು ಅನ್ಸುತ್ತೆ ಸರ್ ನಮ್ಗೇನು. ಬೇರೆ ಕಡೆ ಎಲ್ಲ ಇನ್ನೂ ಶೇರ್ ಮಾಡ್ಬೇಕು, ಕೊಡಬೇಕು ಅಂತ ನಮಗೆ ಮೈಂಡಲ್ಲಿ ಬಂದಿದೆ ಸರ್. ಕೊಡ್ಬೇಕು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಬೆಡ್ ಅನ್ನು ಕೊಟ್ಟಂತಾಗಲಿ ಮಗ ಕೂಡ ಇದ್ದಾರೆ, ಅವ್ರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಯಾಕಪ್ಪ ಅಂದ್ರೆ ನೋಡ್ರಿ, ಒಂದು ಮನೆ ಇರ್ತದೆ ಅಂದಮೇಲೆ ಮನೆ ಒಳಗೆ ನಾನಾ ರೀತಿ ಕಾಯಿಲೆಗಳು ಇರ್ತಾವೆ. ಪ್ರತಿಯೊಂದು ಕಾಯಿಲೆಗೂ ಈ ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ಯಾಕಪ್ಪ ಅಂದ್ರೆ ಇದು ಸಂಜೀವಿನಿ ಅಂತ ಆಗ್ಲೇ ಹೇಳಿದೆ, ಅದು ಕೂಡ ಖಂಡಿತವಾಗ್ಲು. ಯಾಕಪ್ಪ ಅಂದ್ರೆ ಈ ಪ್ರಾಡಕ್ಟ್ ತಗೊಂಡಂಥ ಪ್ರತಿಯೊಂದು ಮನೆ ಒಳಗೆ ಹೋದ್ರು ಕೂಡ ಇವತ್ತು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದ್ದಾವೆ ಆಲ್ಮೋಸ್ಟ್ ಆಲ್. ಈ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ಎಲ್ಲರೂ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಎಂಡ್ ಆಫ್ ಮಾಡ್ತೀನಿ. ಈ ಪ್ರಾಡಕ್ಟನ್ನು ಕೊಟ್ಟಂಥ ಮಿಸ್ಟರ್ ಸಾಗರ್ ರೋಸಿ ಸರ್ಗೆ ಕೃತಜ್ಞತೆ ಹೇಳ್ತಾ, ಹಾಗೂ ಈ ಥರ ಎಲ್ಲರೂ ನಿಮಗೆ ಕಂಡಲ್ಲಿ ಹೇಳ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಎಂಡ್ ಆಫ್ ಮಾಡ್ತೀನಿ. ಥ್ಯಾಂಕ್ ಯು.